ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ಎಲ್ಲರಿಗೂ ಹೋಗ್ಬಿಡೋಣ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಪಟ ಪಟ ಅಪ್ಡೇಟ್ಸ್. ಮೊದಲನೇ ಅಪ್ಡೇಟು, ಬಾಂಗ್ಲಾದೇಶಿ ಪ್ಲೇಯರು ಶರೀಫುಲ್ ಇಸ್ಲಾಂ ಅವರು ಮಾತಾಡಿದರೆ ಇವಾಗ ಪಾಕಿಸ್ತಾನ್ಗೆನ ಹೊಡೆದ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಅಂತ, ನಾವು ಇಂಡಿಯಾ ಮೇಲೂ ಕೂಡ ಹೊಡೆದ್ಬಿಡ್ತೀವಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸು ನಮಗಿಲ್ಲ. ಇಂಡಿಯಾ ಸಿಕ್ಕಾಪಟ್ಟೆ ಬೆಟ್ರ್ ಸೈಡು, ಕ್ವಾಲಿಟಿ ಸೈಡು ಪಾಕಿಸ್ತಾನ್ಗೆ ಕಂಪೇರ್ ಮಾಡ್ತು ಅಂತಂದರೆ ಪಾಕಿಸ್ತಾನ್ಗೆ ಅಷ್ಟೊಂದೇನಿಲ್ಲ, ಏನು ದೊಡ್ಡ ಪುಡಾಂಗ್ ಟೀಮ್ ಏನಲ್ಲ. ರೀಸೆಂಟಲ್ಲಂತೂ ಸಿಕ್ಕಾಪಟ್ಟೆ ಮುಖಾಭಂಗಗಳಂತೂ ಅನುಭವಿಸ್ಕೊಂಡಿರುವಂಥ ಟೀಮೇನೆ. ಅವ್ರು ಆ ಥರ ಎಲ್ಲ ಹೇಳಿಲ್ಲ, ನಾನು ಸ್ವಲ್ಪ ಎಕ್ಸಾಜುರೇಟ್ ಮಾಡಿಬಿಟ್ಟು ಹೇಳ್ತಾ ಇರೋದು ಅಷ್ಟೇ. ಏನಂತ ರೆಪ್ಯುಟೇಷನ್ ಏನು ಇರಲಿಲ್ಲ ಪಾಕಿಸ್ತಾನದವ್ರು, ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬಂದುಬಿಟ್ಟಿದ್ದೀವಿ. ಸೊ ಇಂಡಿಯಾ ಮೇಲೆ ನಾವು ಹೊಡೆದ್ವಿ ಅಂತಂದರೆ, ಇಂಡಿಯಾನಾದ್ರು ವೈಟ್ ವಾಶ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಅಥವಾ ಇಂಡಿಯಾ ಮೇಲೆ ಸೀರೀಸ್ನ ಗೆದ್ವಿ ಅಂತ ಅನ್ಕೊಳ್ಳಿ, ಅಂದರೆ ಇನ್ನೇನು ವೈಟ್ ವಾಶ್ ಮಾಡ್ದಂಗೆ ಲೆಕ್ಕ. ಸೀರೀಸ್ನ ಗೆದ್ದರು ಅಂತ ಅಂದರೆ, ಅಥವಾ ಸೀರೀಸ್ ಏನಾದ್ರು ಟೈ ಆಯಿತು ಅಂದ್ರೂ ಕೂಡ ನಮಗೆ ರೆಪ್ಯುಟೇಷನು ವರ್ಲ್ಡ್ ವೈಡು ರೆಕಗ್ನಿಷನ್ ಸಿಗುತ್ತೆ. ಸಿಕ್ಕಾಪಟ್ಟೆ ಫಾಲೋವರ್ಸು ಬಂದ್ಬಿಡ್ತಾರೆ ನಮಗೆ, ಅಂದರೆ ನಾವು ಆಡ್ತೀವಿ ನಿಮ್ಮ ಮೇಲೆ ಅಂತ ಅವಾಗ ಬರ್ತಾರೆ. ಇವಾಗ ಯಾರು ಆಡೋದು ಬೇಡ ಅಂತ ಅನ್ಕೊಂಡ್ರಲ್ಲ, ನಾವು ಆಡ್ತೀವಿ ಅನ್ನೋ ಹತ್ರ ಬರ್ತಾರೆ ನಮ್ಮ ಮೇಲೆ ಅನ್ನೋದ್ರ ಹೇಳಿದ್ರೆ ನಿಜ ಕೂಡ ಹೌದು ಮಗ. ಅಪ್ಡೇಟ್ ಬಿಟ್ಟು ನಮ್ಮ RCB ಪ್ಲೇಯರ್ ಕ್ಯಾಮ್ರಾನ್ ಗ್ರೀನಿಗೆ T20s ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಬೇರೆ ಫಾರ್ಮ್ಯಾಟ್ಗೆ ಕಂಪೇರ್ ಮಾಡ್ತಾರೆ T20s ಅವ್ರಿಗೆ ಎಕ್ಸೈಟಿಂಗ್, ಎನರ್ಜೆಟಿಕ್ ಆ್ಯಂಡ್ ಎಂಟರ್ಟೈನಿಂಗ್ ಅನಿಸುತ್ತಂತೆ. ಜೊತೆಗೆ ಅವರು IPL ಕೂಡ ಈ ವರ್ಷ ಸಿಕ್ಕಾಪಟ್ಟೆ RCBಲೂ ಕೂಡ ಈ ವರ್ಷ ಅಂತಲ್ಲ, ಅವ್ರು IPL ಆಡಿದಾಗೆಲ್ಲ ಮುಂಬೈ ಇಂಡಿಯನ್ಸ್ಗಾದರೂ ಆಗಿರ್ಬೋದು, RCBಗಾದ್ರು ಆಗಿರ್ಬೋದು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. IPLನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ನನ್ನ ಫೇವ್ರೇಟ್ ಫಾರ್ಮ್ಯಾಟ್ ಯಾವುದಿದ್ರು T20 ಫಾರ್ಮ್ಯಾಟ್ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬಂತ್ರಿ, ಗುಡ್ ನ್ಯೂಸ್. ಸೂರ್ಯಕುಮಾರ್ ಯಾದವ್ ಕಂಬ್ಯಾಕ್ ಮಾಡಿದರೆ ಇಂಜುರಿಯಿಂದ, ಅವರಿಗೆ ಆದಂಥ ಹ್ಯಾಂಡ್ ಇಂಜುರಿ ಏನಿತ್ತು ಅದರಿಂದ ರಿಕವರ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಬಟ್ ಬಾಂಗ್ಲಾದೇಶ್ ಸೀರೀಸಲ್ಲಿ ಅವರ ಹೆಸರೇನು ಕಾಣಿಸ್ತಿಲ್ಲ. ರೀಸೆಂಟಾಗಿ ಸ್ಕ್ವಾಡೇ ಅನೌನ್ಸ್ ಆಯಿತು ನೆನ್ನೆ ತಾನೆ. ಸೊ ನೋಡಿರ್ತೀರ, ಅವರ ಹೆಸರೇನು ಕಾಣಿಸ್ಕೊಂಡಿಲ್ಲ. ಅವ್ರಿಗೆ ನಾವು ಬೆಟ್ರಾಗೆ ಟೆಸ್ಟ್ ಫಾರ್ಮೆಟಲ್ಲಿ ಪರ್ಫಾರ್ಮ್ ಮಾಡಿರುವಂಥ ಪ್ಲೇಸ್ಗಳಿದ್ರು. ಜೊತೆಗೆ ಅವ್ರು ಫಸ್ಟ್ ಮ್ಯಾಚ್ ಬೇರೆ ಆಡಿಲ್ಲ ದುಲೀಪ್ ಟ್ರೋಫಿಲಿ. ಸೊ ಇವಾಗ ಸೆಕೆಂಡ್ ಮ್ಯಾಚಿಗೆ ಬಂದಿದ್ದಾರೆ. ಸೊ ಅವ್ರು ಏನಿದ್ರು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಡಬೇಕು ಅಂತ. ಇಲ್ಲಿ ಬಾಂಗ್ಲಾದೇಶ್ ಮೇಲೆ ಸೀರೀಸ್ ಮಿಸ್ ಆಗೋಗ್ಬಿಡ್ತು ಅಂತ ಏನು ಅಷ್ಟೊಂದೇನು ಬೇಜಾರಾಗಿರೋದಿಲ್ಲ. ಬಾರ್ಡರ್ ಗವಾಸ್ಕರ್ ಟ್ರೋಫಿನಾದ್ರು ಹೆಸರು ಮಿಸ್ ಆಗೋಗ್ಬಿಡ್ತು ಅಂದರೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಬೇಜಾರಾಗುತ್ತೆ. ಸೊ ಇಲ್ಲಿಂದ ಸೆಕೆಂಡ್ ಮ್ಯಾಚಿಂದ ಏನೋ ಅವೈಲೇಬಲ್ ಇದ್ದಾರಂತಲ್ಲ ದುಲೀಪ್ ಟ್ರೋಫಿಲಿ. ಸೊ ಇಲ್ಲೇನೋ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ದುಲೀಪ್ ಟ್ರೋಫಿಲಿ ಅಂತಂದರೆ, ಇಲ್ಲೇ ಮಸ್ತಾಗಿ ಪರ್ಫಾರ್ಮ್ ಮಾಡಲೇಬೇಕು, ಅವ್ರನ್ನ ಸೆಲೆಕ್ಟ್ ಆಗಬೇಕು ಅಂದರೆ ಬಾರ್ಡರ್ ಗವಾಸ್ಕರ್ಗೆ. ಸೊ ನೋಡೋಣ, ಹೋಪ್ಫುಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಬೆಟರಾಗಿ ಅಂತ. ಅಪ್ಡೇಟ್ ಬಿಫೋರ್ ಪಾಕಿಸ್ತಾನಿ ಪ್ಲೇಯರ್ ಇಫ್ತಿಕಾರ್ ಅಹಮದ್ ಅವರು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿಬಿಟ್ಟು ಒಂದು ಉತ್ತರನ ಕೊಟ್ಟಿದ್ದಾರೆ ಪ್ರೆಸ್ ಅವರಿಗೆ. ಪ್ರೆಸ್ ಅವ್ರನ್ನ ಮಿಡ್ಲ್ ಆರ್ಡರ್ ಪ್ಲೇಯರ್ ಅಂತ ಕರೆದ್ರಂತೆ. ಮಿಡ್ಲ್ ಆರ್ಡರ್ ಪ್ಲೇಯರ್ ಅಲ್ಲಮ್ಮ, ನಾನು ಮಿಡ್ಲ್ ಆರ್ಡರ್ ಪ್ಲೇಯರ್ ಥರ ಆಡ್ತಾ ಇಲ್ಲ ಪಾಕಿಸ್ತಾನದಲ್ಲಿ. ನಾನು ಆಡ್ತಿರೋ ಸ್ಲಾಟ್ ಬಂದ್ಬಿಟ್ಟು 7th 8th ಸ್ಲಾಟಲ್ಲಿ ನನಗೆ ಬ್ಯಾಟಿಂಗ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನ ನೋಡ್ಬಿಟ್ಟು ನೀವು ಮಿಡ್ಲ್ ಆರ್ಡರ್ ಪ್ಲೇಯರ್ ಅಂತ ನನ್ನ ಹೆಂಗೆ ಕನ್ಸಿಡರ್ ಮಾಡ್ತೀರಾ? ಐ ಆಮ್ ಎ ಟೇಲ್ ಎಂಡರ್ ಅಂತ ಇಫ್ತಿಕಾರ್ ಅಹಮದ್ ಪಾಕಿಸ್ತಾನ ಒಂದೊಂದು ಮ್ಯಾಚ್ಗಳಲ್ಲಿ ಒಂಥರ ಮುಂದೆ ನಿಂತ್ಕೊಂಡು ಗೆಲ್ಲಿಸ್ತಾ ಅಂತ ಪ್ಲೇಯರ್. ಸ್ವಲ್ಪ ಮ್ಯಾಚ್ಗಳು, ಎಲ್ಲ ಮ್ಯಾಚ್ಗೆ ಗೆದ್ದುಬಿಟ್ಟಿದ್ದಾರೆ ಅಂತ ಏನಿಲ್ಲ. ಸೊ ಒಟ್ಟಿನಲ್ಲಿ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಚೆನ್ನಾಗಿ ಬೀರಿರೋಂಥ ಪ್ಲೇಯರು ಫಿನಿಶಿಂಗ್ ರೋಲಲ್ಲಿ. ಇವ್ರು ಹೇಳಿದ್ದಾರೆ, ನಾನು ಆಲ್ರೌಂಡರ್ ಅಲ್ಲ, ನಾನು ಮಿಡ್ಲ್ ಆರ್ಡರ್ ಪ್ಲೇಯರ್ ಅಲ್ಲ. ಆಲ್ರೌಂಡರ್ ಅಲ್ಲ ಅಂತ ಹೇಳಿಲ್ಲ, ಮಿಡ್ಲ್ ಆರ್ಡರ್ ಪ್ಲೇಯರ್ ಅಲ್ಲ, ನನ್ನ ಟೇಲೆಂಡರಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ಒಂಥರ ಪಾಕಿಸ್ತಾನಿ ಕ್ಯಾಪ್ಟನ್ಸ್ಗಳಲ್ಲಿ ಏನೇನು ಬರ್ದಿರೋ ಅವ್ರು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂತಿಲ್ಲ ಅಂತ ಇದನ್ನು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ರಿಂಕು ಸಿಂಗ್ನ ದುಲೀಪ್ ಟ್ರೋಫಿಗೆ ಆ್ಯಡ್ ಮಾಡ್ಕೊಂಡಿದ್ದಾರಂತೆ ಮಗ. ಸೆಕೆಂಡ್ ರೌಂಡ್ ಏನು ಬರ್ತಾ ಇದೆ, ಸೊ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದಾರಂತೆ. ಸ್ಟಾರ್ಟಿಂಗಲ್ಲಿ ಸ್ಕ್ವಾಡೆಲ್ಲ ಅನೌನ್ಸ್ ಆದಾಗ ಇವರ ಹೆಸರು 4 ಸ್ಕ್ವಾಡಲ್ಲೂ ಕೂಡ ಕಾಣಿಸ್ತಿರ್ಲಿಲ್ಲ. ಇವಾಗ ಇಂಡಿಯಾ ಬಿಗೆ ಇವರ ಹೆಸರನ್ನ ಕೊಟ್ಬಿಟ್ಟು, ತಗೋ ಶಿಷ್ಯ ಹೋಗ್ಬಿಟ್ಟು ಆಡ್ಬಿಟ್ಟು ಪ್ರೂವ್ ಮಾಡ್ಕೋ ಅಂತ ಇವರ ಹೆಸರನ್ನ ಕೊಟ್ಟಿದ್ದಾರಂತೆ. ಸೊ ಇವರು ಆಡಿದ್ರೆ ದುಲೀಪ್ ಟ್ರೋಫಿನ. ನೋಡೋಣ, ಹೋಪ್ಫುಲಿ ಎಲ್ಲ ಪ್ಲೇಯರ್ಸ್ಗಳು ಬೆಟ್ರಾಗಿ ಪರ್ಫಾರ್ಮ್ ಮಾಡಲಿ, ಅದರಲ್ಲಿ ಬೆಟರ್ ಆಗಿರೋವಂಥವ್ರಿಗೆ ಚಾನ್ಸ್ ಸಿಗಲಿ ಅಂತ ನೋಡೋಣ. ಈ ಟೆಸ್ಟ್ ಫಾರ್ಮೇಟ್ ಅನ್ನೋದು ಹಂಗೆ ನಮಗ ಸಿಕ್ಕಾಪಟ್ಟೆ ಟಫ್ ಫಾರ್ಮೇಟು. ಸೊ ಇದರಲ್ಲಿ T20 ಮಸ್ತಾಗಿ ಪರ್ಫಾರ್ಮ್ ಮಾಡಿರೋರು ಟೆಸ್ಟಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಹಂಗೇನೆ ಟೆಸ್ಟಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು T20. ಎಲ್ಲ ಫಾರ್ಮೇಟು ಹೋಗಿ ನೋಡೋಕೆ ಕಾಂಪ್ಲಿಕೇಟೆಡ್ ಫಾರ್ಮೇಟೇ, ಬರೀ ಟೆಸ್ಟ್ ಫಾರ್ಮೇಟ್ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಒಂದೊಂದು ಫಾರ್ಮೇಟಲ್ಲಿ ಒಬ್ಬರು ಕಾಂಪ್ಲಿಕೇಟೆಡ್ ಆಗಿರ್ತಾರೆ ಪ್ಲೇಯರ್ಸ್ಗಳು. ಅದರಲ್ಲಿ ಆಲ್ 3 ಫಾರ್ಮ್ಯಾಟ್ಸ್ ಆಡೋವಂಥ ಪ್ಲೇಯರ್ಸ್ಗಳಿಗೇ ಸಪ್ರೇಟ್ ವ್ಯಾಲ್ಯೂ ಅನ್ನೋದಿರುತ್ತೆ. ಅದಕ್ಕೆ ಆಲ್ 3 ಫಾರ್ಮ್ಯಾಟ್ಸ್ ಪ್ಲೇಯರ್ಗಳನ್ನ ಸಪ್ರೇಟಾಗಿ ರೇಟ್ ಮಾಡೋದು, ಒಂಥರ ತೂಕ ಜಾಸ್ತಿ ಹಾಕೋದು. ಸೊ ಇದಿಷ್ಟ ಆಯಿತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು ಮಗ. ಬಾ.